ನೀನು ಆವತ್ತು ರಾತ್ರಿ ಟಿಕ್ಕೆ ಏನ್ ಡಿಕ್ಕಿ ಗೋಪಾಲ್ ಅವರೇ? ಕಾರ್ ಡಿಕ್ಕಿ ಹೊಡಿತ? ಅವತ್ತು ರಾತ್ರಿ ಏನಾಯ್ತು? ರಾತ್ರಿ ನೀವೇನ್ ಹೇಳ್ತಿದ್ದೀರಾ? ಯಾರಿಗೆ ಡಿಕ್ಕಿ ಹೊಡೆದ್ರು? ಆಕ್ಸಿಡೆಂಟ್ ಏನಾದ್ರು ಆಯ್ತಾ? ಇನ್ನೊಂದು ಸ್ವಲ್ಪ ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ರೋಡಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಯ್ತಾ? ಸತ್ತೋದ್ಲು. ನನ್ನ ತಂದೆ ಸತ್ತೋದ್ಲು. ನನ್ನ ತಂಗಿ ಅವ ಯಾರು ಸರ್? ಹಲೋ, ಯಾರು ಸರ್? ನಾನಪ್ಪ, ಗೊತ್ತಾಗಿಲ್ವಾ? ನಮಸ್ಕಾರ ಸರ್. ಸೆಕ್ಯೂರಿಟಿ ಹೇಳಿದ್ರು ಯಾರು ಮನೆಯಲ್ಲಿಲ್ಲ ಅಂತ. ನಂಗೆ ಬೇರೆ ಸ್ವಲ್ಪ ತಲೆನೋವ್ತಿತ್ತು, ಸ್ವಲ್ಪ ಹೊತ್ತು ಮಲಗಿದ್ದು ಹೋಗ್ತೀನಿ. ಕಾಫಿ ಏನೋ ಬೇಕಿತ್ತ ಸರ್? ಏನು ಬೇಡ, ನಾನು ಯಾರು ಡಿಸ್ಟರ್ಬ್ ಮಾಡಬೇಡಿ. ಒಂದು ಹಾಫ್ ಅನ್ ಅವರ್ ಮಲಗಿರ್ತೀನಿ. ಇವತ್ತೇನೇ ಆಗಲಿ, ರಿಯಾ ನನ್ನ ಮಗಳು ಅಂತ ಕನ್ಫರ್ಮ್ ಮಾಡೋದಕ್ಕೆ ಇಲ್ಲಿಂದ ಏನಾದರೂ ಒಂದು ಸಾಕ್ಷಿ ಹುಡ್ಕೊಳ್ಳೇ ಹೋಗ್ತೀನಿ. ಛೇ, ಯಾವುದ್ರಲ್ಲೂ ಏನು ಸಾಕ್ಷಿ ಸಿಗ್ತಿಲ್ಲ. ನನ್ನವ್ವ ತಂಗಿಯವ್ವ. ಏನ್ ಶಾಂತವ, ಅವ್ರು ನಿಮ್ಮೆಲ್ರಿಗಿಂತ ಹೆಚ್ಚಾಗಿ ತಂಗಿಯವ ಅಂತ ಕನ್ವರ್ಸ್ತಿದ್ದಾರೆ. ಯಾರವರು? ಏನು ಅವ್ರ ಹೆಸರು? ಅವ್ರು ಸತ್ತಿದ್ದು ಹೇಗೆ? ಅವ್ರನ್ನ ನೆನೆಸ್ಕೊಂಡು ನಿನ್ನ ಗಂಡ ಕೂತ್ ಜಾಗದಿಂದ ಎದ್ದು ಬಂದಿದ್ದಾನೆ ಅಂದರೆ, ಮಾತಾಡಿದ್ದಾನೆ ಅಂದರೆ ನಿನಗೆ ಖಂಡಿತ ಅವ್ರ ಬಗ್ಗೆ ಏನೋ ಗೊತ್ತು. ನೀನು ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರು ಹುಷಾರಾಗೋದ್ರಲ್ಲಿ ಡೌಟೇ ಇಲ್ಲ. ತಂಗವಂಗೆ ಏನಾಯ್ತು ಅಂತ ಸರಿಯಾಗಿ ಹೇಳಯ್ಯ. ಯಾಕೆ, ಇವ್ರ ತಂಗಿಗೆ ಏನಾಯ್ತು ಅಂತ ನಿಂಗೆ ಗೊತ್ತಿಲ್ವಾ? ಅದು ಇವ್ರ ತಂಗಿವ ನನ್ನ ಲಗ್ನಕ್ಕಿಂತ ಮುಂಚೆನೇ ತೀರ್ಕೊಬಿಟ್ಟಿದ್ಲು. ಅದಕ್ಕೆ ನಂಗೆ ಏನೂ ಸರಿಯಾಗಿ ಗೊತ್ತಿಲ್ಲ. ನಿನ್ ತಂಗಿಯವನ್ನ ಯಾರನ್ನ ಡಿಕ್ಕಿ ಹೊಡೆದು ಸಾಯಿಸ್ಬಿಟ್ರೇನಯ್ಯ? ಅದ್ ಹೆಂಗೆ, ಯಾರು ಅಂತನಾದ್ರೂ ಹೇಳಯ್ಯ. ನೀ ಸಣ್ಣಕ್ಕಿದ್ದಾಗೆಲ್ಲ ಏಟ್ಕಿತ್ತ ಕೇಳಿದ್ರು ನೀ ಏನು ಹೇಳ್ತಾನೆ ಇರ್ಲಿಲ್ಲ. ಈಗ ಈ ಅವಸ್ಥೆಯಲ್ಲಿ ಅದನ್ನೆಲ್ಲ ಕನ್ವರ್ಸ್ತಾ ಇದೆಯಲ್ಲ. ನಿನ್ ತಂಗಿಯವ ಹುಷಾರಿಲ್ದೆ ಸತ್ತೋದದ್ದು ಅಲ್ವಾ? ಕಳ್ಕಂಡ ನನ್ನ ಕಳ್ಕಂಡ ತೆಗ್ಯವು ಕಳ್ಕಂಡ ತಂಗ್ಯವು ಕಳ್ಕಂಡ ಕಳ್ಕಂಡ.
ಈ ಮನೆ ಮಗಳು ರಿಯಾ. ಹುಡುಕಿದ್ರೆ ಅವಳ ಬಗ್ಗೆ ಒಂದು ಫೈಲ್ ಸಿಗ್ತಾ ಇಲ್ಲ. ಇವನು ಯಾರೋ ಅನಾಥ ಹುಡುಗನ ಫೈಲ್ನ ಜೋಪಾನವಾಗಿ ಕಬರ್ಡ್ ಒಳಗಿಟ್ಟಿದ್ದಾರೆ. ನಾನ್ಸೆನ್ಸ್. ಇದೇನಿದು? ಲಚ್ಚಿ ಫೀಮೇಲ್ ಅಂತ ಬರ್ತಿದ್ದಾರೆ. ಹಾಸ್ಪಿಟಲ್ ಅವರೇ ಇಷ್ಟು ಕೇರ್ಲೆಸ್ ಆಗಿಬಿಟ್ರೆ ಹೇಗೆ? ಫೀಮೇಲ್ ಇದೇನಿದು? ಎಲ್ಲ ಕಡೆ ಹುಡುಗಿ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಹುಡುಗ ಅಂತ ಎಲ್ಲೂ ಬರ್ದೇ ಇಲ್ಲ. ಚೇಜೆ ಯಾಕೋ ಬರ್ತಾ ಬರ್ತಾ ಎಲ್ಲ ನನ್ನ ಕುತ್ತಿಗೆಗೆ ಬರ್ತಾ ಇದೆ. ನನ್ ಮುಳುಗೋ ಸಮಯ ಹತ್ರ ಬರ್ತಾ ಇದೆ ಅನ್ನಿಸ್ತಾ ಇದೆ ಜೇಜೆ. ಇದರಿಂದ ಹೇಗ್ ಬಚಾವಾಗ್ಲಿ ಜೇಜೆ? ನನ್ಗೆ ಯಾಕೋ ಮನೆಗೆ ನಾನು ವಾಪಸ್ ಬರ್ತೀನೋ ಇಲ್ವೋ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ. ಇಲ್ಲಿಂದನೇ ನನಗೆ ಪೊಲೀಸ್ ಆಫೀಸರ್ಸ್ ಕರ್ಕೊಂಡ್ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅನ್ನಿಸ್ತಾ ಇದೆ. ಚಿಂಪಿ, ಪಾಸಿಟಿವ್ ಆಗಿ ಮಾತಾಡು. ನೀನ್ ಈ ರೀತಿ ಹೆದರ್ಕೊಳ್ಳೋ ಬದಲು ಹೇಗಾದ್ರೂ ಮಾಡಿ ಇವ್ರನ್ನ ಇಲ್ಲಿಂದ ಪ್ಯಾಕಪ್ ಮಾಡೋ ತರ ಪ್ಲಾನ್ ಮಾಡು. ಏನ್ ಪ್ಲಾನ್ ಮಾಡೋದು ಏನ್ ಜೇಜೆ? ಆ ಸಂಗಮ್ ಒಪ್ಕೊಬೇಕಲ್ವಾ? ಅವ್ನು ಒಪ್ಕೊಬೇಕು ಅಂದ್ರೆ ನಾವು ಪ್ಲಾನ್ ಮಾಡೋದು ತುಂಬಾ ಕನ್ವಿನ್ಸಿಂಗ್ ಆಗಿರ್ಬೇಕು. ಸಿಟಿಯಿಂದನೇ ಏನಾದ್ರು ಕಾಲ್ ಬಂದ್ರೆ? ಜೇಜೆ, ನಾವಿಲ್ಲಿಂದ ಹೋಗೋದಕ್ಕೆ ನನ್ಗೊಂದು ಪಾಸಿಬಿಲಿಟಿ ಕಾಣಿಸ್ತಾ ಇದೆ. ಹಾಸ್ಪಿಟಲ್ ತಪ್ಪಾಗ್ಬೋದು, ಆದರೆ ಇಷ್ಟು ದೊಡ್ಡ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ರಿಪೋರ್ಟಲ್ಲಿ ಹುಡುಗಿ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಇದರಲ್ಲಿ ಏನೋ ಒಂದು ಸೀಕ್ರೆಟ್ ಇದ್ದೇ ಇದೆ.